ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡೋ ಪುಂಡಿ ಪಲ್ಯ ಮಾಡೋದು ತೋರಿಸ್ತೀನಿ. ಈ ಪುಂಡಿ ಪಲ್ಯ ಇತ್ತಂತಂದ್ರೆ ನಮ್ಮ ಮಂದಿಗೆ ಒಂದು ಊಟ ಹೋಗುವಲ್ಲಿ 2 ಊಟ ಹೋಗ್ತೈತಿ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೋ. ಇದನ್ನು ಜೋಳದ ರೊಟ್ಟಿ ಜೊತೆ ಪುಂಡಿ ಪಲ್ಯ ಮಸಾಲೆ ಖಾರ ಎಣ್ಣೆ ಹಾಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಇದನ್ನು ನೋಡ್ರಿ ಪುಂಡಿ ಪಲ್ಯ. ಇದನ್ನು ನಾನು ಸೋಸ್ ಇಟ್ಕೊಂಡೇನಿ. ಈ ರೀತಿ ಸ್ಟಾರ್ ಶೇಪು ಇರ್ತೈತಿ, ಇಲ್ಲ ರೌಂಡ್ ಎಲೆನೂ ಇರ್ತೈತಿ, ಎರಡೂ ಥರ ಇರ್ತೈತಿ. ಈ ಎಳೆ ಪುಂಡಿ ಪಲ್ಯ ತೊಗೊಂಡೇನಿ. ಇದನ್ನು ಸೋಸೆ ಸ್ವಚ್ಛಗೆ ತೊಳೆದು ಇಟ್ಕೊಂಡೇನಿ. ಈ ಪುಂಡಿ ಪಲ್ಯ ಸ್ವಲ್ಪ ಹುಳಿ ಇರ್ತೈತಿ, ಅದಕ್ಕೆ ಇದನ್ನು ಕುದಿಸಿ ಬಸಿಬೇಕು. ಈಗ ಹೆಂಗೆ ಮಾಡೋದು ತೋರಿಸ್ತಾ ನೋಡ್ರಿ. ಮೊದಲಿಗೆ 3 ಟೇಬಲ್ ಸ್ಪೂನ ಗೋಧಿ ನುಚ್ಚು ತೊಗೊಂಡೇನಿ. ಗೋಧಿ ಯೂಶ್ವಲಿ ನಾವು ಜೋಳದ ನುಚ್ಚು ಹಾಕ್ತೀವಿ, ಅದಿಲ್ಲ ಅಂತಂದ್ರೆ ಗೋಧಿ ನುಚ್ಚು ತೊಗೋಬೇಕು. ಇದನ್ನು ಒಂದು 2-3 ಸರಿ ತೊಳ್ಕೊಂಡು ಇದನ್ನು ನೆನೆಯಾಕಿಡಬೇಕು. ಈಗ ನೋಡ್ರಿ ಈ ರೀತಿ ನೀರು ಹಾಕಿ ತೊಳ್ಕೊಂಡು ಇದನ್ನು ನೆನೆಯಾಕಿಡ್ತೇನೆ ನೋಡ್ರಿ. ಈ ಕಡೆ ಒಲೆ ಮ್ಯಾಗ ಒಂದು 2-3 ಗ್ಲಾಸ್ ನೀರು ಹಾಕ್ಕೊಂಡೇನಿ. ಎಷ್ಟು ಬೇಕಷ್ಟು ಹಾಕೋಬೋದು, ಯಾಕಂದ್ರೆ ಇದನ್ನೇ ನಾವು ಬಸಿತೀವಲ್ಲ ಅದಕ್ಕೆ. ಇದು ಹೆಸರು ಬರುವಂಗೆ ಕಾಸ್ಕೋಬೇಕು. ಈ ಕಡೆ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ. ಖಾರ ಕಲ್ಲಾಗ 1 ಟೇಬಲ್ ಸ್ಪೂನ ಜೀರಿಗೆ ಹಾಕೋತೇನೆ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಆಗೋ ತನಕ ಅರ್ಕೋತೇನೆ. ಇವು ಸ್ವಲ್ಪ ಸಣ್ಣ ಆದ ಕೂಡಲೇ ಇದಕ್ಕೆ 3 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡೀನಿ, ಅವನ್ನೂ ಹಾಕ್ಕೊಂಡು ಜಜ್ಕೋತೇನೆ. ಇಲ್ಲಿ ನೀವು ಬೇಕಂದ್ರೆ ಜೀರಿಗೆ ಬೇರೆ, ಬೆಳ್ಳುಳ್ಳಿ ಬೇರೆ, ಖಾರ ಬೇರೆ ಹಾಕೋಬೋದು. ನಾ ಎಲ್ಲ ಕೂಡಿನ ಒಂದೇ ಮಸಾಲೆ ರೆಡಿ ಮಾಡ್ಕೊಳತ್ತೀನಿ. ಈಗ ಇದಕ್ಕೆ 5 ಹಸಿ ಮೆಣಸಿನ್ಕಾಯಿ ಹಾಕೋತೀನಿ. ಖಾರ ಹೆಚ್ಚು ಕಡಿಮೆ ನೀವು ನೋಡಿ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಉಪ್ಪು ಹಾಕೋತೇನೆ, ಯಾಕಂದ್ರೆ ನಾ ಖಾರ ಕಲ್ಯಾಗ ಅರ್ಯಾಕ ಚಲೋ ಆಕತಿ, ಅದಕ್ಕೆ ಉಪ್ಪು ಹಾಕ್ಕೊಂಡೇನಿ. ಇನ್ನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟು ಸಣ್ಣ ಆದ್ರೆ ಸಾಕು. ಈಗ ಇದನ್ನು ಸೈಡಿಗೆ ತೆಗೆದು ಇಟ್ಕೋತೇನೆ. ಈ ಕಡೆ ನೀರು ಹೆಸರು ಇಟ್ಕೊಂಡಿದ್ದಿಲ್ಲ, ಅವ ಹೆಸರು ಬಂದಾವು. ಅದಕ್ಕೀಗ ನಾವು ಮೊದಲು ಸೋಸ್ ಇಟ್ಕೊಂಡಿದ್ದು ಪುಂಡಿ ಪಲ್ಯ ಇತ್ತಲ್ಲ ಅದನ್ನು ಹಾಕೊಳ್ಳೋಣ. ಒಂದು 5 ನಿಮಿಷನೇ ರೆಡಿ ಆಗ್ತೈತೆ ನೋಡ್ರಿ, ನೀವು ಮಾಡಿ ನೋಡ್ರಿ. ಇದಕ್ಕೀಗ ಒಂದು ಅರ್ಧ ಟೇಬಲ್ ಸ್ಪೂನ ಮೆಂತ್ಯ ಹಾಕೋತೀನಿ, ಮಸ್ತ್ ಕಂಪು ಕೊಡ್ತೈತೆ ಅದಕ್ಕೆ. ಆಮೇಲೆ ಅರ್ಧ ಬೌಲ ಶೇಂಗಾ ಹಾಕೋತೀನಿ. ಈ ಶೇಂಗಾ ಅಲ್ಲೇ ಇಲ್ಲೇ ಪಲ್ಯದಾಗ ಬಂತು ಅಂದ್ರೆ ಭಾಳ ರುಚಿ ಕೊಡ್ತೈತೆ, ಅದಕ್ಕೆ ಹಾಕೋತೀನಿ. ಇದನ್ನು ಒಂದು ಸಣ್ಣ ಉರಿ ಒಳಗೆ ಚೆಂದಾಗಿ ಕುದಿಸ್ಕೋಬೇಕು. ಸ್ವಲ್ಪ ಹಿಂಗೆ ಓಪನ್ ಬಿಡ್ತೇನೆ, ಯಾಕಂತಂದ್ರೆ ಬರೀ ಉಕ್ಕು ಬರ್ತೈತಿದ. ಅದಕ್ಕೆ ಹಿಂಗೆ ನಡ್ನಡ್ಕೆ ಏನು ಮಾಡ್ಬೇಕು, ಇದನ್ನು ಕುದಿ ಮುಂದೆ ಸ್ವಲ್ಪ ಹಿಂಗೆ ಬಾಯಿ ತೆಗ್ದು ನೋಡಬೇಕು. ನೋಡ್ರಿ ಹಿಂಗೆ ಉಕ್ಕು ಬರ್ತಿರ್ತದೆ ಅದಕ್ಕೆ. ಈಗ ಇದಕ್ಕೆ ಒಂದು ಚಮಚೆ ತೊಗೊಂಡು ಸ್ವಲ್ಪ ಈ ರೀತಿ ಒಳಗೆ ಒತ್ತಬೇಕು ಉಕ್ಕದಂಗೆ. ಆಮೇಲೆ ಸ್ವಲ್ಪ ಬಾಯಿ ಮುಚ್ಚಿ ಇಟ್ರಿ ಅಂತಂದ್ರೆ ಒಂದು 2-3 ನಿಮಿಷನಾಗ ಕುದ್ದಿದ್ದು, ಭಾಳದು ಕುದಿಯಂಗಿಲ್ಲ. ಎಲೆ ಮೇಲೆ ಡಿಪೆಂಡ್ ಆಗ್ತೈತಿ. ನೋಡ್ರಿ ಪುಂಡಿ ಪಲ್ಯ ಕುದ್ದತಿ. ಹೆಂಗೆ ಕುದ್ದತಿ ಅಂತ ಚೆಕ್ ಮಾಡೋದಂದ್ರೆ ಈ ರೀತಿ ಎಲೆ ತೊಗೊಂಡು ಹಿಂಗೆ ಅದನ್ನು ಹೆಚ್ಚಿಗೆ ನೋಡಬೇಕು. ನೋಡ್ರಿ ಇಲ್ಲಿ ಕೈಯಾಗ ಹಿಚ್ಕೊಳ್ಳಿ ಏನಾಗತ್ತದ, ಮೆತ್ತಗೆ ರಾಡಿ ಹಂಗೆ ಆಗತೈತಿ. ಮಸ್ತ್ ಕುದ್ದೈತಿ ಪುಂಡಿ ಪಲ್ಯ. ಈಗ ಇದನ್ನು ಸ್ಟವ್ ಆಫ್ ಮಾಡ್ತೇನೆ. ಈ ಹುಳಿ ಏನೈತಿಲ್ಲ ಇದನ್ನು ಪೂರ್ತಿ ಬಸ್ಕೋತೇನೆ, ಯಾಕಂದ್ರೆ ಹುಳಿ ಭಾಳ ಇರ್ತೈತೆ ಅದಕ್ಕೆ. ನೀವು ಬೇಕಂದ್ರೆ ಅರ್ಧನ ಬಸ್ಕೋಬೇಕು, ಹುಳಿ ಲೈಕ್ ಮಾಡೋರಿದ್ರಿ ಅಂತಂದ್ರೆ. ನಾ ಇಲ್ಲಿ ರೀತಿ ಸ್ವಲ್ಪ ನೀರು ಬಿಟ್ಕೊಂಡು ಉಳ್ದದ್ದೆಲ್ಲ ಬಸದು ತಕ್ಕೊಂಡ್ಬಿಟ್ಟೇನಿ. ಈಗ ಇದಕ್ಕೆ ಮೊದಲೇ ಏನು ನೆನೆ ಇಟ್ಟಿದ್ದಿಲ್ಲ ಗೋಧಿ ರವೆ, ಅದನ್ನು ಹಾಕೋತೇನೆ ಈ ರೀತಿ. ನಮಗೆ ಹಿಂಗೆ ಕಂಟಿನ್ಯೂಸ್ ಒಲೆ ಮುಂದೆ ನಿಂತ ಪುಂಡಿ ಪಲ್ಯ ಕುಚ್ಚಕ್ಕಾಗೋಲ್ಲ ಅವರು ಕುಕ್ಕರ್ನಾಗ 1-2 ಸಿಟಿ ಹೊಡಿಸಿರು ನಡಿತೈತಿ. ಈ ರೀತಿ ಸ್ಪ್ರೆಡ್ ಮಾಡಿ ಅದನ್ನೇನು ಕಟ್ಟೆ ಆಡಿಸ್ತಾ ಏನು ಮಾಡಬೇಕು, ಒಂದು ಬಾಯಿ ಮುಚ್ಚಿ 1-2 ನಿಮಿಷ ಇದನ್ನು ಸಣ್ಣ ಉರಿಯೊಳಗೆ ಚಂದಾಗ ಬೇಯಿಸ್ಕೋಬೇಕು. ನೋಡ್ರಿ 2 ನಿಮಿಷ ಆಗೈತಿ. ನೋಡ್ರಿ ಇಲ್ಲಿ ರವೆ ಚಂದಾಗ ಬೆಂದೈತಿ. ಈಗ ಇದನ್ನು ಸ್ಟವ್ ಆಫ್ ಮಾಡ್ತೇನೆ. ಸ್ಟವ್ ಆಫ್ ಮಾಡಿ ಇದನ್ನು ಸೈಡಿಗೆ ತೊಗೊಂಡು ಮುಗಿಸ್ಕೋತೇನೆ ನೋಡ್ರಿ. ಈಗ ಇದಕ್ಕೆ ನೀವು ಸ್ಮ್ಯಾಶರರ ಯೂಸ್ ಮಾಡ್ಬೋದು ಅಥವಾ ಕಡಗೋಲರ ಯೂಸ್ ಮಾಡ್ಬೋದು. ನಾ ಕಡಗೋಲ್ ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೋತೇನೆ. ಎಲೆ ಕಾಣ್ದಂಗೆ ರವೆ ಎಲೆ ಎಲ್ಲ ಒಂದೇ ಜೀವ ಆಗುವಂಗೆ ಚಂದಾಗ ಮುಗಿಸ್ಕೋಬೇಕು, ಅಂದ್ರೆ ಇದು ರುಚಿ ಕೊಡ್ತೈತಿ. ಇಲ್ಲ ಅಂತಂದ್ರೆ ರವೆ ಒಂದು ಕಡೆ ಎಲೆ ಒಂದು ಕಡೆ ಆಗ್ತೈತಿ. ಅದಕ್ಕೆ ಈಗ ಇದಕ್ಕೆ ನಾವೇನೋ ಮೊದಲು ರೆಡಿ ಮಾಡಿಕೊಂಡಿದ್ದಿಲ್ಲ ಮಸಾಲೆ ಖಾರ, ಅದನ್ನು ಹಾಕ್ಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕೋತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ಆಮೇಲೆ ನಾವು ಸ್ವಲ್ಪ ಬೆಲ್ಲ ಹಾಕೋತೇನೆ, ಯಾಕಂತಂದ್ರೆ ಹುಳಿ ಇರ್ತೈತೆ ಅಂಥೇಳಿ. ನೀವು ಬೆಲ್ಲ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಎಲ್ಲ ಹಾಕ್ಕೊಂಡು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮುಗಿಸ್ಕೊಂತನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೇನೆ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ವಾರದಾಗ ಒಮ್ಮೆರೆ ಮಾಡ್ತಿನ್ರಿ, ಭಾಳ ಚಲೋ ಇರ್ತೈತಿ. ಇದನ್ನು 1 ನಿಮಿಷ ಸ್ಟವ್ ಮೇಲಿಟ್ಟು ಬೇಯಿಸ್ಕೊಂಡು ಮಸ್ತ್ ಪುಂಡಿ ಪಲ್ಯ ರೆಡಿ ಆಯಿತು ನೋಡ್ರಿ. ಮಸ್ತ್ ಗ್ರೀನ್ ಕಾಣತೈತಿ. ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಮಸಾಲೆ ಖಾರ ಮ್ಯಾಲೆ ಹಾಕ್ಕೊಂಡು ಮ್ಯಾಲೆ ಟೇಬಲ್ ಸ್ಪೂನ್ ಎಣ್ಣೆರ ತುಪ್ಪಾರ ಹಾಕ್ಕೊಂಡು ತಿಂದ್ರಿ ಅಂತಂದ್ರೆ ಮಸ್ತ್ ಇರ್ತೈತಿ. ಧನ್ಯವಾದಗಳು.